ಅಮ್ಮ ಹೋಗಿ ಬರ್ತೇನೆ ಎಂದು ಹೇಳಿ ಅವಸರವಾಗಿ ಕೆಲಸಕ್ಕೆ ಹೊರಟು ನಿಂತಿದ್ದ ಮಗಳನ್ನು ಬಾಗಿಲಿನವರೆಗೂ ಬಂದು ನಿಂತು ಬೀಳ್ಕೊಂಡರು ಪಾರ್ವತಮ್ಮ. ನೀಳಕಾಯದ ಚೆಲುವಿನ ಮಗಳು ಸೆರಗನ್ನು ಬೀಸುತ್ತಾ ಸರಸರ ನಡೆದು ಹೋಗುವುದನ್ನೇ ಪ್ರೀತಿ ತುಂಬಿದ ಕಣ್ಣುಗಳಿಂದ ದಿಟ್ಟಿಸುತ್ತಾ ನಿಂತರು. ಪಾರು ಪಾರು ಎಂದು ಒಳಗಿನಿಂದ ಪತಿ ಶಿವಮೂರ್ತಿಗಳು ಕರೆದಾಗಲೇ ಪಾರ್ವತಮ್ಮನಿಗೆ ಎಚ್ಚರವಾದದ್ದು. ನಿಧಾನವಾಗಿ ನಡೆದು ಪತಿಯ ಬಳಿ ಬಂದರು. ಮನಸ್ಸಿನ ತುಂಬ ಅವರಿಗೆ ಬೆಳೆದು ನಿಂತ ಮಗಳ ಆಲೋಚನೆಯೇ, ಮಗಳ ಮದುವೆಯ ಚಿಂತೆ ಬೆಳೆದು ಹೆಮ್ಮರವಾಗಿ ನಿಂತಿತ್ತು. ಅವರ ಪತಿ ಶಿವಮೂರ್ತಿಗಳು ಇಂತಹ ವಿಷಯಗಳಲ್ಲಿ ವಿನಾಕಾರಣ ತಲೆಬಿಸಿ ಮಾಡಿಕೊಳ್ಳುವವರಲ್ಲ. ಅವರಿಗೆ ತಾವಾಯ್ತು ತಮ್ಮ ಪಾಡಾಯ್ತು ಎಂಬಂತಹ ಸ್ವಭಾವ. ಪಾರ್ವತಮ್ಮ ತಮ್ಮ ಮಾವನವರನ್ನು ನೋಡಲಿಲ್ಲವಾದರೂ ತಮ್ಮ ಮಗಳು ಹಠಮಾರಿತನದಲ್ಲಿ ತಾತನನ್ನೇ ಹೊತ್ತಿದ್ದಾಳೆ ಎಂದು ಪತಿಯಿಂದ ಕೇಳಿ ತಿಳಿದಿದ್ದರು. ನೀಳಕಾಯದ ವ್ಯಕ್ತಿತ್ವವನ್ನು ಮಾತ್ರವಲ್ಲದೆ ಸ್ವಭಾವದಲ್ಲೂ ತಾತನ ಹಾಗೆಯೇ ಸಿಟ್ಟು ಹಠಗಳನ್ನು ಬೆಳೆಸ್ಕೊಂಡಿದ್ದಳು. ಅದೇ ತಮ್ಮ ಮಗಳು ಅರ್ಚನಾ ಗಂಡಾಗಿ ಹುಟ್ಟಿದ್ದಿದ್ದರೆ ಆಗ ಪರಿಸ್ಥಿತಿಯೇ ಬೇರೆಯಾಗಿರ್ತಾ ಇತ್ತು ಎಂದು ಪಾರ್ವತಮ್ಮ ನಿಸುಡೊಯ್ದರು. ಆದರೆ ಅರ್ಚನಾಳು ಹೆಣ್ತನದ ಚೆಲುವನ್ನೆಲ್ಲ ಪಡೆದಿದ್ದರೂ ಗುಂಡು ಗೂಳಿಯ ಹಾಗೆ ಒರಟೊರಟಾಗಿ ನಡೆದುಕೊಳ್ತಾ ಇದ್ಲು. ನಿವೃತ್ತ ಪೊಲೀಸ್ ಕಮಿಷನರ್ ಆಗಿದ್ದ ಶಿವಮೂರ್ತಿಗಳಿಗೆ ಗಂಡು ಮಗನ ಸ್ವಭಾವ ಹೊತ್ತು ತಮ್ಮ ಭುಜದೆತ್ತರಕ್ಕೂ ಬೆಳೆದು ನಿಂತಿದ್ದ ಮಗಳನ್ನು ಕಂಡರೆ ವಿಪರೀತ ಹೆಮ್ಮೆ. ಮೊದಲು ಪಾರ್ವತಮ್ಮ ತಮಗೆ ಒಂದೇ ಒಂದು ಹೆಣ್ಣಾಯ್ತಲ್ಲ ಎಂದು ಕೊರಗಿದಾಗಲೆಲ್ಲ ಶಿವಮೂರ್ತಿಗಳು ತಾವೇ ಟೇಂಕರದಿಂದ, ಅಲ್ವೇ ಪಾರು, ಅರ್ಚನಾ ಅಂತಹ ಒಬ್ಬಳು ಮಗಳಿರುವಾಗ ನಮ್ಗೇನೆ ಕೊರತೆ ಎಂದು ಅವಳನ್ನು ತಮ್ಮ ಮಗನಂತೆಯೇ ಬೆಳೆಸಿದ್ದರು. ಗಂಡು ಮಕ್ಕಳೇ ಕುಟುಂಬಕ್ಕೆ ಆಸ್ತಿ ಎಂಬ ವಿಷಯವನ್ನು ಅಲ್ಲಗಳಿತಾ ಇದ್ದರು. ಪುಟ್ಟ ವಯಸ್ಸಿನಿಂದಲೇ ಅರ್ಚನಾ ತನಗೆ ಸರಿತೋರಿದ್ದನ್ನು ಮಾತ್ರ ಮಾಡುತ್ತಾ ತನ್ನಿಷ್ಟದಂತೆಯೇ ಬೆಳೆದಳು. ಅವಳಿಗೆ ತಾನು ಮುಂದೆ ಗೃಹಿಣಿಯಾಗಿ ಬಾಳುವುದಕ್ಕಿಂತ ತನ್ನ ಸ್ವಂತ ಕಾಲ ಮೇಲೆ ನಿಂತು ದುಡಿದು ಗಳಿಸಬೇಕು ಎಂದು ಆಶಿಸ್ತಾ ಇದ್ಲು. ಸಣ್ಣ ವಯಸ್ಸಿನಿಂದಲೇ ಎಂದೆಂದೂ ಮದುವೆ ಆಗಬಾರ್ದು ಎಂದು ನಿರ್ಧರಿಸಿದಳು. ಇದು ಪಾರ್ವತಮ್ಮನವರ ಚಿಂತೆಯನ್ನು ಮತ್ತಷ್ಟು ಹೆಚ್ಚಿಸಿತ್ತು. ಅರ್ಚನಾ ಓದಿನಲ್ಲಿ ಅಪಾರ ಶ್ರದ್ಧೆ ವಹಿಸಿ ತನ್ನಿಷ್ಟದಂತೆಯೇ ಸ್ನಾತಕೋತ್ತರ ಪದವಿಯಲ್ಲಿ ಸಾಹಿತ್ಯವನ್ನು ಆರಿಸಿಕೊಂಡು ಕೊನೆಗೆ ಕಾಲೇಜೊಂದರಲ್ಲಿ ಲೆಕ್ಚರರ್ ಆಗಿ ಕೆಲಸಕ್ಕೆ ಸೇರಿ ಜೀವನವನ್ನು ತನಗೆ ಬೇಕಾದಂತೆ ರೂಪಿಸಿಕೊಂಡ್ಳು. ಆ ದಿನ ಮತ್ತಷ್ಟು ಹೆಚ್ಚಾಗಿ ಮಗಳ ಬಗ್ಗೆ ಚಿಂತಿಸುತ್ತಾ ಅವಳನ್ನು ಕಳುಹಿಸಿಕೊಟ್ಟು ಬಾಗಿಲು ಹಾಕಿದ ನಂತರ ಆರಾಮವಾಗಿ ದಿನಪತ್ರಿಕೆ ಓದುತ್ತಾ ಕುಳಿತಿದ್ದ ಪತಿರಾಯರ ಬಳಿ ಸಿಡಿಮಿಡಿ ಎನ್ನುತ್ತಾ ಬಂದು ಕುಳಿತು, ಏನಂದ್ರೆ ನನ್ನ ಮಾತು ಕೇಳ್ತಾ ಇದ್ದೀರಾ? ತಮ್ಮ ಯೋಚನೆಗಳಿಗೆ ಸ್ವಲ್ಪವೂ ತಲೆ ಕೆಡಿಸಿಕೊಳ್ಳದೆ ನಿರಾಳವಾಗಿ ಹರಟುತ್ತಾ ಮಗಳನ್ನು ರೇಗಿಸುತ್ತಾ ಮನೆ ಕ್ಲಬ್ಬು ಎಂದು ಸುತ್ತಿಕೊಂಡು ಹಾಯಾಗಿದ್ದ ಪತಿರಾಯರನ್ನು ಆಗಾಗ ಅವರು ಗದರಿಕೊಳ್ಳುತ್ತಿದ್ದುದುಂಟು. ಏನೇ ಅದು ಮಹಾರಾಯ್ತಿ, ತಮ್ಮ ಪ್ರಿಯ ಪತ್ನಿ ಯಾವ ಗಹನವಾದ ವಿಚಾರ ಚರ್ಚಿಸಲಿಕ್ಕೆ ಬಂದಿದ್ದಾರೆ ಎಂದು ಚೆನ್ನಾಗಿಯೇ ತಿಳಿದಿದ್ದ ಶಿವಮೂರ್ತಿಗಳು ಸಾವಧಾನವಾಗಿ ತಾವು ಹಿಡಿದಿದ್ದ ದಿನಪತ್ರಿಕೆಯಿಂದ ತಲೆ ಎತ್ತಿ ಕೇಳಿದರು. ಸದಾ ಗಾಬರಿ ಕಳವಳದಲ್ಲಿ ಮುಳುಗಿರುತ್ತಿದ್ದ ಪಾರ್ವತಿಯನ್ನು ಕಂಡು ಅವರಿಗೆ ಅಯ್ಯೋ ಪಾಪ ಎನಿಸ್ತಾ ಇತ್ತು. ಅರ್ಚನಾಳಿಗಿನ್ನೂ ಮದುವೆಯಾಗಿಲ್ಲ ಎಂದು ಸದಾ ಚಿಂತಿಸ್ತಾ ಇದ್ರು. ಈ ದಿನ ಅವರು ಹೆಚ್ಚಾಗಿ ಕಳವಳ ಪಡ್ತಾ ಇರುವುದಕ್ಕೆ ಕಾರಣ ನಿನ್ನೆ ತಾನೇ ಅರ್ಚನಾಳಿಗೆ ತೋರಿಸಿದ್ದ 7ನೇ ವರನನ್ನು ಕೂಡ ಅವಳು ಸರಾಸಗಟಾಗಿ ನಿರಾಕರಿಸಿದ್ಲು. MBA ಮುಗಿಸಿ ವಿದೇಶದಲ್ಲಿ ಕೆಲಸ ಮಾಡ್ತಿದ್ದ ವರನನ್ನು ಪಾರ್ವತಮ್ಮನ ತಂಗಿಯೇ ತೋರಿಸಿದ್ದರು. ವರ ಅವಳನ್ನು ಒಂದು ಮದುವೆ ಮಂಟಪದಲ್ಲಿ ನೋಡಿದ್ದ. ಅವಳ ಅಂದ ಚೆಂದಗಳಿಗೆ ಮಾರು ಹೋಗಿ ಅವಳ ವೈಯಕ್ತಿಕ ವಿಷಯ ಸಂಗ್ರಹಿಸಿ ಹಿರಿಯರ ಮೂಲಕ ಹೆಣ್ಣು ನೋಡುವುದಕ್ಕೆ ಬಂದಿದ್ದ. ಯಾವೊಂದು ವಿವರಣೆಯನ್ನು ಕೊಡದೆ ಅರ್ಚನಾ ಈ ವರನನ್ನು ಬೇಡ ಎಂದು ನಿರಾಕರಿಸಿದ್ದಳು. ಏನಂದ್ರೆ, ನಾವು ಅರ್ಚನಾಳ ಮದುವೆ ವಿಷಯದಲ್ಲಿ ಒಂದು ತೀರ್ಮಾನಕ್ಕೆ ಬರುವುದು ಒಳ್ಳೆಯದು. ಅವಳು ಹೀಗೆ ಎಲ್ಲಾ ವರಗಳನ್ನು ಬೇಡ ಎನ್ನುತ್ತಾ ಹೋದರೆ ಜೀವಮಾನ ಪೂರ್ತಿ ಒಂಟಿಯಾಗಿ ಉಳಿಯಬೇಕಾಗುತ್ತದೆ. ಈಗಾಗಲೇ ಅವಳಿಗೆ 25 ತುಂಬಿದೆ ಎಂದು ನೆನಪಿದೆ ತಾನೆ? ಶಿವಮೂರ್ತಿಗಳು ಪತ್ನಿಯ ಬೆನ್ನು ತಟ್ಟಿ ಸಮಾಧಾನ ಪಡಿಸುತ್ತಾ, ಯೋಚನೆ ಮಾಡಬೇಡ ಪಾರು, ಅರ್ಚನಾ ಇನ್ನು ಚಿಕ್ಕ ಹುಡುಗಿ. ನಾವು ಬಲವಂತ ಮಾಡಿದಷ್ಟು ಅವಳು ನಿರಾಕರಿಸುತ್ತಾ ಹೋಗ್ತಾಳೆ. ಅವಳ ಹಠಮಾರಿ ಸ್ವಭಾವ ನಿನಗೆ ಗೊತ್ತೇ ಇದೆ. ಅವಳಿಗೆ ಒಬ್ಬ ತಕ್ಕ ಹುಡುಗ ಸಿಕ್ಕಿದಾಗ ತಾನೇ ಆರಿಸಿಕೊಳ್ಳುತ್ತಾಳೆ. ಅದರ ಬಗ್ಗೆ ನನಗೆ ವಿಶ್ವಾಸ ಇದ್ದೇ ಇದೆ ಎಂದರು. ತಾವು ತಮ್ಮ ಪತಿಯಂತೆಯೇ ಮಗಳ ಮದುವೆ ವಿಷಯದಲ್ಲಿ ನಿರಾಳವಾಗಿರಬೇಕೆಂದು ಪಾರ್ವತಮ್ಮ 100ನೇ ಸಲ ಅಂದುಕೊಂಡರೂ ಅದ್ಯಾಕೋ ಆಗ್ತಾ ಇರಲಿಲ್ಲ. ಇವರ ಬಳಿ ಹೇಳಿ ತಲೆ ಚೆಚ್ಕೊಂಡ್ರೇನು ಲಾಭ ಎಂದುಕೊಳ್ಳುತ್ತಾ ಅವರು ತಮ್ಮ ಬೆಳಗಿನ ಕೆಲಸ ಮುಗಿಸಲು ಭಾರವಾದ ಹೃದಯ ಹೊತ್ತು ಅಡುಗೆ ಮನೆಗೆ ಹೊರಟರು. 25 ವರ್ಷಗಳು. ತಮಗೆ ಅಷ್ಟು ವಯಸ್ಸಾಗಿದ್ದಾಗ ಅರ್ಚನಾ 6 ವರ್ಷದ ಮಗಳಾಗಿದ್ಲು.
ಇವಳು ಇನ್ನು ಕನ್ಯೆಯಾಗಿ ಉಳಿದಿದ್ದಾಳೆ. ಇವಳ ಕೊರಳಿಗೆ ಮದುವೆಯ 3 ಗಂಟು ಅದ್ಯಾವಾಗ ಬೀಳುತ್ತೋ ಎಂದು ಅರ್ಚನಾಳ ಭವಿಷ್ಯದ ಬಗ್ಗೆ ಚಿಂತಿಸತೊಡಗಿದ್ರು. ಇತ್ತ ಬಸ್ ಸ್ಟಾಪ್ನಲ್ಲಿ ನಿಂತಿದ್ದ ಅರ್ಚನಾಳ ಮನಸ್ಸೆಲ್ಲ ಬಸ್ಸು ಯಾವಾಗ ಬಂದಿತ್ತು ಎಂದು ಚಿಂತಿಸ್ತಾ ಇತ್ತು. ಹಿಂದಿನ ರಾತ್ರಿ ಜೋರಾಗಿ ಮಳೆ ಬಂದಿದ್ರಿಂದ ಎಲ್ಲೆಲ್ಲೋ ಕೊಚ್ಚೆ ರಾಡಿ ಎದ್ದಿತ್ತು. ಆದ್ರೆ ಆ ದಿನ ವಾತಾವರಣ ಬಹಳ ತಾಜಾ ಆಗಿತ್ತು. ಸೋಮವಾರ ಬಂತೆಂದ್ರೆ ಎಲ್ಲರಿಗೂ ಬಹಳ ಗಡಿಬಿಡಿ. ವಾರದ ಇತರ ದಿನಗಳಿಗಿಂತ ಸೋಮವಾರ ಎಲ್ಲರಿಗೂ ಅವಸರ ಜಾಸ್ತಿ ಎಂದುಕೊಂಡು ಅರ್ಚನಾ. ಅಷ್ಟರಲ್ಲಿ ಮೂಲೆಯ ತಿರುವಿನಲ್ಲಿ ಬಸ್ಸು ಕಾಣಿಸಿದಂತಾಗಲು ಅರ್ಚನಾ ಸರಸರನೆ ಅತ್ತ ಕಡೆ ನಡೆಯತೊಡಗಿದ್ಲು. ಆದ್ರೆ ಅಷ್ಟರಲ್ಲಿ ಎದುರಿನಿಂದ ಬಂದ ಕಾರೊಂದು ಅವಳ ಮೇಲೆ ಕೊಚ್ಚೆಯ ನೀರನ್ನು ಹಾರಿಸಿತು. ತಕ್ಷಣ ಅರ್ಚನಾ ಹಿಂದಕ್ಕೆ ತಿರುಗಿದರೂ ಅವಳು ಬೇಗನೆ ಎಚ್ಚೆತ್ತುಕೊಳ್ಳಲಾಗಲಿಲ್ಲ. ತನ್ನ ಸುಂದರವಾದ ಗುಲಾಬಿ ಬಣ್ಣದ ಶಿಫಾನ್ ಸೀರೆಯ ಮೇಲೆ ಸಿಡಿದು ಬಿದ್ದ ಕೆಸರಿನಿಂದ ಅವಳು ಅಸಹ್ಯಗೊಂಡಳು. ಯಾರವನು ಹಾಳಾದ ಡ್ರೈವರ್ ಎಂದು ಅವಳು ದಿಟ್ಟಿಸಿದಾಗ ಒಬ್ಬ ಸದೃಢ ತರುಣ ಕಾರಿನಿಂದ ಇಳಿದು ಬಂದು ಅವಳ ಎದುರಿಗೆ ನಿಂತಿದ್ದ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ನೀಲಕಾಯದ ಸುಂದರ ಯುವಕ ಅವಳಿಗೆ ನಿಮಗೇನು ಪೆಟ್ಟಾಗ್ಲಿಲ್ಲ ತಾನೆ ಎಂದು ವಿಚಾರಿಸಿದ. ನೋಡಿದ್ರೆ ಕಾಣ್ತಾ ಇಲ್ಲವೇ ಎಂದು ಅರ್ಚನಾ ತನ್ನ ಮೊನಚು ಮಾತಿನ ಚುರುಕು ಮುಟ್ಟಿಸಿದ್ಲು. ಅವನು ಅವಳ ಕಣ್ಣುಗಳನ್ನು ದೃಷ್ಟಿಸಿದಾಗ ಅವಳು ಸುಮ್ಮನಾದ್ಲು. ತಾನು ಮೊದಲ ಬಾರಿಗೆ ನೋಡುತ್ತಿರುವ ಆ ಸುಂದರ ಯುವಕನ ಆಕರ್ಷಣೆಗೆ ಅವಳು ಒಳಗಾಗದೇ ಇರಲಿಲ್ಲ. ಒಬ್ಬರನ್ನೊಬ್ಬರು ದಿಟ್ಟಿಸುತ್ತಾ ಮಾತಿಲ್ಲದೆ ಅವರು ಸುಮ್ಮನೆ ನಿಂತಿದ್ರು. ನಿಮ್ಮ ಬಸ್ಸು ಮಿಸ್ ಆಗಿ ಹೋಯ್ತು ಅಂತ ಕಾಣಿಸುತ್ತೆ. ಅವನು ಮೌನವನ್ನು ಮುರಿಯುತ್ತಾ ಹೇಳಿದ. ನಾನು ನಿಮ್ಮನ್ನು ನಿಮ್ಮ ಆಫೀಸ್ನವರಿಗೂ ಡ್ರಾಪ್ ಮಾಡ್ಲೆ. ಮಾತನ್ನು ಮುಂದುವರಿಸುತ್ತಾ ನನ್ನ ಹೆಸರು ಸುನೀಲ್ ಎಂದ. ನಾನು ಅರ್ಚನಾ ಎಂದು ಉತ್ತರಿಸಿದ್ಲು. ಅವಳಿಗೆ ಅಚ್ಚರಿಯಾಗುವಂತೆ ಅವಳ ಧ್ವನಿ ಮೃದುವಾಗಿತ್ತಲ್ಲದೆ ಮೊದಲ ಬಾರಿಗೆ ಪುರುಷ ಸೌಂದರ್ಯಕ್ಕೆ ಮಾರು ಹೋದದ್ದಕ್ಕಾಗಿ ಮನಸ್ಸಿನಲ್ಲಿಯೇ ಬಹಳ ನಾಚಿಕೊಂಡ್ಲು. ನಮ್ಮ ಮನೆ ಇಲ್ಲೇ ಹತ್ರದಲ್ಲಿದೆ. ನಾನು ಈಗಲೇ ನನ್ನ ಉಡುಪನ್ನು ಬದಲಾಯಿಸಿ ಬರುತ್ತೇನೆ. ಅನಂತರ ನೀವು ನನ್ನನ್ನು ಕಾಲೇಜಿನ ಬಳಿ ಡ್ರಾಪ್ ಮಾಡಬಹುದು. ಅವಳ ಮಾತಿಗೆ ನಸುನಗೆಯಿಂದ ಒಪ್ಪಿಗೆ ಇತ್ತು. ಅವಳೊಡನೆ ಮನೆಯತ್ತ ಹೆಜ್ಜೆ ಹಾಕಿದ. ಸುಂದರವಾದ ಯುವಕನೊಡನೆ ಬಾಗಿಲಿನಲ್ಲಿ ನಿಂತುಕೊಂಡಿರುವ ಮಗಳನ್ನು ನೋಡಿ ಪಾರ್ವತಮ್ಮ ಕಣ್ಣು ಕಣ್ಣು ಬಿಡುತ್ತಿರುವಂತೆಯೇ ಅರ್ಚನಾ ಅವಸರ ಪಡಿಸುತ್ತಾ ಮನೆಯೊಳಗೆ ಕಾಲಿಟ್ಲು. ಅಮ್ಮ, ಇವರು ಸುನೀಲ್ ಅಂತ ಎಂದು ತಾಯಿ ತಂದೆಯರಿಗೆ ಸುನೀಲ್ನನ್ನು ಪರಿಚಯಿಸಿ ಸರಸರನೆ ಒಳಗೆ ಹೋಗಿ ಬೇರೆ ಉಡುಪನ್ನು ಬದಲಾಯಿಸತೊಡಗಿದ್ಲು. ನಾನೊಬ್ಬ ಆರ್ಕಿಟೆಕ್ಟ್. ಅವನ ಮಾತುಗಳನ್ನು ಲಕ್ಷ್ಯ ವಹಿಸಿ ಕೇಳಿಸಿಕೊಳ್ಳುತ್ತಿದ್ದರು. ಈ ಕಡೆ ಒಂದು ಹೊಸ ಸೈಟಿನಲ್ಲಿ ಮನೆಯೊಂದರ ಡಿಸೈನ್ಗಾಗಿ ಬರುತ್ತಿದ್ದೆ. ಅನಂತರ ತಾವಿಬ್ಬರು ಹೇಗೆ ಭೇಟಿಯಾದ್ವಿ ಎಂದು ವಿವರಿಸತೊಡಗಿದ. ಅರ್ಚನಾ ಉಡುಪು ಸರಿಪಡಿಸಿಕೊಂಡು ಒಪ್ಪವಾಗಿ ಹೊರಬಂದಾಗ ಮೂವರು ಮಾತಿನಲ್ಲಿ ಮುಳುಗಿರುವುದನ್ನು ಕಂಡಳು. ಅವಳಿಗಾಗಲೇ ತಡವಾದುದರಿಂದ ಮನೆಯವರಿಗೆ ನಮಸ್ಕಾರ ಹೇಳಿ ಬೇಗ ಬೇಗ ಬಸ್ ಸ್ಟಾಪ್ನಲ್ಲಿ ನಿಲ್ಲಿಸಿದ್ದ ಕಾರಿನ ಬಳಿ ಬಂದರು. ಇದೇ ಅವರ ಮೊದಲ ಭೇಟಿ ಪಾರು. ಆದ್ರಿಂದ ಇಲ್ಲದ ಕಲ್ಪನೆಗಳನ್ನು ಮಾಡ್ಕೋಬೇಡ. ಹೊರಗೆ ಹೋಗುತ್ತಿದ್ದ ಜೋಡಿಯನ್ನು ನೋಡಿ ಪುಳಕಿತಗೊಳ್ಳುತ್ತಿದ್ದ ಪಾರ್ವತಮ್ಮನವರನ್ನು ಎಚ್ಚರಿಸಿದ್ರು ಶಿವಮೂರ್ತಿ. ಅವನೇ ನಮ್ಮ ಅರ್ಚನಾಳಿಗೆ ಗಂಡನಾಗಿ ಬರಬೇಕು ಅಂತ ಇದ್ರೆ ಅದನ್ನು ಅವಳು ಮಾತ್ರವೇ ನಿರ್ಧರಿಸಬೇಕಷ್ಟೆ. ಆದ್ರಿಂದ ಈ ವಿಷಯವನ್ನು ನೀನೇನು ಬಲವಂತ ಮಾಡಬೇಡ ಎಂದರು. ಆದರೆ ಕಲ್ಪನಾ ಲೋಕದಲ್ಲಿ ಸುನಿಲ್ ಅರ್ಚನಾರ ಮದುವೆಯ ಕನಸನ್ನು ಕಾಡುತ್ತಿದ್ದ ಪಾರ್ವತಮ್ಮನವರನ್ನು ತಡೆಯಲು ಸಾಧ್ಯವೇ? ಅರ್ಚನಾ ಆ ದಿನ ಕಾಲೇಜ್ಗೆ ಹೋಗುವಷ್ಟರಲ್ಲಿ ಸ್ವಲ್ಪ ತಡವಾಯಿತು. ಆದರೆ ದಾರಿಯುದ್ದಕ್ಕೂ ಅವಳು ಕೊಂಚ ಸಂಕೋಚದಿಂದಲೇ ಅವನೊಂದಿಗೆ ಹರಟುತ್ತಿದ್ದಳು. ಅವನ ದೃಢ ವಿಶ್ವಾಸವನ್ನು ಸೂಚಿಸುವ ಕಪ್ಪು ಕಣ್ಣುಗಳಿಗೆ, ಒರಟು ಮುಖ, ಗುಂಗುರು ಕೂದಲಿಗೆ ಅವಳು ಮಾರು ಹೋಗದಿರಲಿಲ್ಲ. ಮಾರನೇ ದಿನ ಬಸ್ ಸ್ಟಾಪ್ನ ಬಳಿ ನಿಂತಿದ್ದಾಗ ಅವಳಿಗೆ ಅರಿವಿಲ್ಲದೆಯೇ ಮನ ಹಸಿರು ಮಾರುತಿ ಕಾರು ಇತ್ತ ಬರಬಾರದೆ ಎಂದು ಚಡಪಡಿಸತೊಡಗಿತು. ಕೆಲವೇ ಕ್ಷಣಗಳಲ್ಲಿ ಅವನ ಕಾರು ಸಾಕ್ಷಾತ್ ಅವಳ ಮುಂದೆ ಬಂದು ನಿಂತಾಗ ಅವಳಿಗೆ ಆಶ್ಚರ್ಯವಾಗದೇ ಇರಲಿಲ್ಲ. ಅವನು ಕಾರಿನ ಬಾಗಿಲು ತೆರೆದು ಅವಳನ್ನು ಒಳಗೆ ಆಹ್ವಾನಿಸಿದ. ಇದುವರೆಗೂ ಬಂದ ಗಂಡುಗಳನ್ನೆಲ್ಲ ತಿರಸ್ಕರಿಸುತ್ತಾ ಹಿರಿತನದಲ್ಲಿ ಬೀಗುತ್ತಿದ್ದ ಅವಳು ಅವನ ಆಹ್ವಾನಕ್ಕೆ ಸೋತು ಶರಣಾದ್ಲು. ನಾನು ಅದೇ ಸೈಟಿನ ಬಳಿ ಕೆಲಸದ ನಿಮಿತ್ತ ಹೋಗ್ಬೇಕಾಯ್ತು. ಮಧ್ಯದಲ್ಲಿ ಹೇಗೂ ನಿಮ್ಮ ಕಾಲೇಜು ಸಿಗುತ್ತದಲ್ಲ ಅಂತ ಈ ದಾರಿಯಾಗಿ ಬಂದೆ. ಸುನಿಲ್ ಅವಳಿಗೆ ವಿವರಣೆ ಇತ್ತ. ಈಗ ಮೊದಲಿನಷ್ಟು ಸಂಕೋಚ ಇರಲಿಲ್ಲವಾದ್ದರಿಂದ ಅರ್ಚನಾ ಮತ್ತು ಸುನಿಲ್ ಒಬ್ಬರಿಗೊಬ್ಬರ ಜೊತೆಯನ್ನು ಇಷ್ಟಪಡತೊಡಗಿದ್ದರು. ನಿಧಾನವಾಗಿ ಒಬ್ಬರಿಗೊಬ್ಬರು ಹಲವಾರು ವಿಷಯಗಳನ್ನು ಚರ್ಚಿಸುತ್ತಾ ಹೋದಂತೆ ಅನೇಕ ವಿಷಯಗಳಲ್ಲಿ ಅವರಲ್ಲಿ ಒಮ್ಮತವಿರುವುದು ಕಂಡುಬಂದಿತು. ಆದರೆ ಸಂಭಾಷಣೆಯಲ್ಲಿ ಎಲ್ಲೂ ವೈಯಕ್ತಿಕ ಜೀವನದ ಬಗ್ಗೆ ಮಾತು ಬರಲಿಲ್ಲ. ಇಲ್ಲ, ಬೇಕೆಂದೇ ಅವರು ಹೆಚ್ಚಾಗಿ ಪರಸ್ಪರರ ವೈಯಕ್ತಿಕ ಜೀವನದ ಬಗ್ಗೆ ಕೆದಕಿ ಕೇಳಲು ಹೋಗಲಿಲ್ಲ.
ಹೀಗೆ ಇವರು 3 ದಿನಗಳ ಕಾಲ ಹಸಿರು ಮಾರುತಿಯಲ್ಲಿ ಕಾಲೇಜ್ನತ್ತ ಹೊರಟಾಗ ಅತ್ತ ಪಾರ್ವತಮ್ಮ ಮನಸ್ಸಿನಲ್ಲಿ ಮಂಡಿಗೆ ಮೆಲ್ಲತೊಡಗಿದರು. ಅವರು ಗಮನವಿಟ್ಟು ನೋಡಿದಾಗ ಅರ್ಚನಾ ಈಗ ಚೆಲ್ಲು ಚೆಲ್ಲಾಗಿ ಆಡದೆ ನಡವಳಿಕೆಯಲ್ಲಿ ಗಾಂಭೀರ್ಯ ತಂದುಕೊಂಡು ಅಲಂಕಾರದಲ್ಲೂ ಶ್ರದ್ಧೆ ವಹಿಸತೊಡಗಿದ್ದಳು. ಕಾರಿನಲ್ಲಿ ಹೋಗಿ ಬಂದದ್ದು ಇವರಿಗೆ ಗೊತ್ತಾದರೂ ಅರ್ಚನಾ ಆ ವಿಷಯವನ್ನು ಬಣ್ಣಿಸಿ ಮಾತನಾಡಲಿಲ್ಲ. ಶಿವಮೂರ್ತಿಗಳು ಇದನ್ನು ಗಮನಿಸಿದರೂ ಅದಕ್ಕೆ ವಿಶೇಷ ಮಹತ್ವ ಕೊಡಲು ಹೋಗಲಿಲ್ಲ. ಆದರೆ ಮಗಳ ಕಣ್ಣುಗಳಲ್ಲಿ ಹೊಸ ಹೊಳಪನ್ನು ಕಂಡ ನಂತರ ಅವರು ಸುನೀಲ್ನ ವಿಷಯದಲ್ಲಿ ಆಸಕ್ತಿ ತಳೆದರು. ಸುನೀಲ್ ಎಲ್ಲ ರೀತಿಯಲ್ಲೂ ಅರ್ಚನಾಳಿಗೆ ತಕ್ಕ ವರನಾಗಿದ್ದ. ಒಬ್ಬ ಉತ್ತಮ ಆರ್ಕಿಟೆಕ್ಟ್, ಒಳ್ಳೆಯ ಅಂತಃಕರಣವುಳ್ಳ, ಯಾವುದೇ ದುರ್ನಡತೆ ಇಲ್ಲದ, ಉನ್ನತ ಮನೆತನಕ್ಕೆ ಸೇರಿದ, ಎಲ್ಲ ಒಳ್ಳೆಯ ಗುಣಗಳ ಆಕರ್ಷಕ ಹುಡುಗನಾಗಿದ್ದ. ಇದೇನೋ ಸರಿ, ಆದರೆ ಜೀವನದಲ್ಲಿ ಎಲ್ಲ ನೆನೆಸಿದಂತೆ ನಡೆದು ಬಿಟ್ಟರೆ ಚಿಂತೆಗೆಲ್ಲಿ ಜಾಗ. ಇದರಲ್ಲಿ ತೊಡಕೊಂದಿತ್ತು. ಸುನೀಲ್ 2 ವರ್ಷದ ಮಗಳ ತಂದೆ ಮಾತ್ರವಲ್ಲದೆ ವಿದುರನೂ ಆಗಿದ್ದ. ಮೊದಮೊದಲು ಶಿವಮೂರ್ತಿಗಳಿಗೆ ತನ್ನ ಒಬ್ಬಳೇ ಮುದ್ದಿನ ಮಗಳನ್ನು ಒಬ್ಬ ವಿದುರನಿಗೆ, ಅದು ಮಗುವುಳ್ಳವನಿಗೆ ಕೊಡಲು ಮನಸ್ಸು ಬರಲಿಲ್ಲ. ಇದೇ ವಿಷಯವನ್ನು ಎಲ್ಲ ಕೋನಗಳಿಂದಲೂ ಅವರು ಮತ್ತೆ ಮತ್ತೆ ಆಲೋಚಿಸಿದ್ರು. ಅದು ಎಷ್ಟು ಕ್ಲಿಷ್ಟವಾಗಿ ತೋರಿತೋ ಅನಂತರ ಅಷ್ಟೇ ಇಷ್ಟವಾಯಿತು. ಆದರೆ ಈಗ ಇದರ ಅಂತಿಮ ತೀರ್ಮಾನವನ್ನು ನಿರ್ಣಯಿಸಬೇಕಾದದ್ದು ಅರ್ಚನಾಳ ಪ್ರೀತಿ ಮಾತ್ರ. ಇದನ್ನು ಅವರು ಪತ್ನಿಗೆ ಸವಿವಿವರವಾಗಿ ತಿಳಿಸಿದಾಗ ಪತಿಯ ಮಾತುಗಳಲ್ಲಿ ಅಡಗಿದ್ದ ನಂಬಿಕೆಯನ್ನು ಗುರುತಿಸಿ ಪಾರ್ವತಮ್ಮ ತಾವು ಸಂತೋಷದಿಂದ ಒಪ್ಪಿದರು. ಈ ವಿಷಯವನ್ನು ಅರ್ಚನಾಳಿಗೆ ತಾವಾಗಿಯೇ ತಿಳಿಸುವುದು ಸರಿಯೇ? ಬೇಡ, ಅದನ್ನು ಅವಳು ತಾನಾಗಿಯೇ ತಿಳಿದುಕೊಳ್ಳಲಿ. ಸುನೀಲ್ ಸ್ವತಃ ತಾನೇ ತಿಳಿಸಿದ್ರೆ ಇನ್ನೂ ಒಳ್ಳೆಯದು. ಓದು ವಿದ್ಯೆ ಕಲಿತು ಪ್ರೌಢ ವಯಸ್ಕರಾದ ಅವರೇ ಈ ಸಮಸ್ಯೆಯನ್ನು ನಿವಾರಿಸಿಕೊಳ್ಳಲಿ ಎಂದು ಪಾರ್ವತಮ್ಮ ಶಿವಮೂರ್ತಿಗಳು ಸುಮ್ಮನಾದರು. ಅರ್ಚನಾ ತನ್ನ ಪಾಡಿಗೆ ತಾನು ಪ್ರೇಮಲೋಕದಲ್ಲಿ ವಿಹರಿಸ್ತಾ ಇತ್ತು. ಸುನೀಲ್ನ ಬಗ್ಗೆ ಸುಂದರ ಕನಸುಗಳನ್ನು ಕಟ್ಟುವುದು ಮಾತ್ರ ಅವಳ ಕೆಲಸವಾಗಿತ್ತು. ಸುನೀಲ್ ಅವಳೊಂದಿಗೆ ಎಂದು ಗಟ್ಟಿಯಾಗಿ ಗದರಿ ಮಾತನಾಡಿದವನೇ ಅಲ್ಲ. ಒಮ್ಮೊಮ್ಮೆ ಅವಳೇ ಅವನೊಂದಿಗೆ ಜಗಳ ತೆಗೆದು ಅನಂತರ ಕೂಡಲೇ ರಾಜಿಗೆ ಬರ್ತಾ ಇದ್ಲು. ಒಮ್ಮೊಮ್ಮೆ ಅವಳ ಮಹತ್ವಾಕಾಂಕ್ಷಿಯಾದ ವಿವೇಕ ಅವಳಿಗೆ ಸುನೀಲ್ ಬಗ್ಗೆ ಏನೂ ತಿಳಿದಿಲ್ಲವಲ್ಲ ಎಂದು ಗದರುತ್ತಿದ್ದರೆ ಅವಳ ಹೃದಯವು ಅದಕ್ಕೆ ಉತ್ತರವಾಗಿ ತನಗೆಲ್ಲ ಗೊತ್ತಿದೆ ಎನ್ನುತ್ತಿತ್ತು. ಒಮ್ಮೊಮ್ಮೆ ಅವಳಿಗೆ ಅವನೂ ಸಹ ತನ್ನ ಬಗ್ಗೆ ಹೀಗೆ ಚಿಂತಿಸ್ತಾ ಇರಬಹುದೇ ಎಂದು ತರ್ಕಿಸ್ತಾ ಇದ್ಲು. ಆದರೆ ಎಂದೂ ಅವರು ಅದರ ಬಗ್ಗೆ ಚರ್ಚಿಸಲಿಲ್ಲ. ಸ್ನೇಹ ಪರಿಪಕ್ವವಾಗಿ, ಪ್ರೇಮ ಆಳವಾಗಿ ಬೇರೂರಿದ ನಂತರ ಒಂದು ಶುಕ್ರವಾರ ಸುನೀಲ್ ಅರ್ಚನಾಳಿಗೆ ನಂಬಲಾಗದ ವಿಷಯ ತಿಳಿಸಿದ. ಅವರು ಕಾರಿನಲ್ಲಿ ಕುಳಿತು ಕಾಲೇಜಿನತ್ತ ಹೊರಟಿದ್ದರು. ನನಗೊಬ್ಬಳು ಪುಟ್ಟ ಮಗಳಿದ್ದಾಳೆ. ಅವಳನ್ನು ನಿನಗೆ ಪರಿಚಯಿಸಬೇಕು ಅಂತ ಅವಳನ್ನು ಈ ದಿನ ನಿಮ್ಮ ಮನೆಗೆ ಕರೆತರಲೆ. ಅವನು ಅಂದಿನ ಹವಾಮಾನದ ಬಗ್ಗೆ ತಿಳಿಸುವ ಹಾಗೆ ಬಹಳ ಸಹಜವಾಗಿ ಹೇಳಿದ. ಸುನೀಲ್ ಹೇಳಿದ ಸತ್ಯವನ್ನು ಕೇಳಿಸಿಕೊಂಡ ಅರ್ಚನಾ ಮುಖದಲ್ಲಿ ಯಾವುದೇ ಭಾವನೆ ತೋರಿಸದಿದ್ದರೂ ಗಂಟಲಲ್ಲಿ ಏನೋ ಸಿಕ್ಕಿಕೊಂಡಂತಾಗಿ ಉಸಿರು ಬಿಡಲಾಗದೆ ಚಡಪಡಿಸಿದಳು. ಅವಳು ಕನಸು ಮನಸ್ಸಿನಲ್ಲಿಯೂ ಸುನೀಲ್ ವಿವಾಹಿತನಾಗಿರಬಹುದೆಂದು ಬಗೆದಿರಲಿಲ್ಲ. ಅವನನ್ನು ಇನ್ನು ಬ್ರಹ್ಮಚಾರಿ ಎಂದೇ ತಿಳಿದಿದ್ದಳು. ಈ ವಿಷಯವನ್ನು ಇವನು ಮೊದಲೇ ತಿಳಿಸದೆ ನನ್ನ ಕೊರಳು ಕೊಯ್ದನಲ್ಲ. ಮನಸ್ಸಿನ ಒಳದನಿಯೊಂದು ಅದಕ್ಕೆ ಉತ್ತರವಾಗಿ ತಾವಿಬ್ಬರು ಎಂದು ವೈಯಕ್ತಿಕ ಜೀವನದ ಬಗ್ಗೆ ಚರ್ಚಿಸಿಯೇ ಇಲ್ವಲ್ಲ ಎಂದು ಸಮಾಧಾನ ಹೇಳಿತು. ಪ್ರೀತಿಯಲ್ಲಿ ಇಷ್ಟು ಆಳವಾಗಿ ಮುಳುಗಿದ ಮೇಲೆ ತಿರಸ್ಕರಿಸಲು ಸಾಧ್ಯವೇ? ಆದರೆ ಅವನು ತನ್ನ ಮದುವೆ ಮಗಳ ಬಗ್ಗೆ ತಿಳಿಸದೆ ವಿಶ್ವಾಸ ದ್ರೋಹ ಎಸಗಿದ್ದಾನೆ ಎಂದೇ ತೀರ್ಮಾನಿಸಿದ್ಲು. ಆದಷ್ಟು ತನ್ನ ಭಾವನೆಗಳನ್ನು ನಿಯಂತ್ರಿಸುತ್ತಾ ಅರ್ಚನಾ ಶಾಂತವಾಗಿ ಕೇಳಿದ್ಲು. ಸುನೀಲ್, ನಿಮಗೆ ಹೆಂಡತಿ ಮಗಳಿರುವ ವಿಚಾರ ನನಗ್ಯಾಕೆ ತಿಳಿಸ್ತೇ ಇಲ್ಲ? ನನಗೊಬ್ಬಳು ಮಗಳಿದ್ದಾಳೆ, ಆದರೆ ನನಗೆ ಹೆಂಡತಿ ಇಲ್ಲ ಅರ್ಚನಾ. ನಾನೊಬ್ಬ ವಿದುರ. ಅವನು ತನ್ನಗಿನ ದನಿಯಲ್ಲಿ ಇದನ್ನು ಹೇಳಿ ಮುಗಿಸಿ ಒಮ್ಮೆಲೆ ಸಮ್ಮಿಶ್ರ ಭಾವನೆಗಳು ಹಾದು ಹೋದವು. ಅವಳ ಮುಖವನ್ನೇ ದಿಟ್ಟಿಸಿದ. ಅವಳಲ್ಲಿ ಅಪಾರ ಪ್ರೀತಿಯನ್ನು ಬೆಳೆಸಿಕೊಂಡಿದ್ದ ಸುನೀಲ್ಗೆ ಅವಳನ್ನು ತನ್ನ ಎದೆಯಲ್ಲಿ ಹುದುಗಿಸಿಕೊಂಡು ಅವಳ ಎಲ್ಲ ಆತಂಕಗಳನ್ನು ನಿವಾರಿಸಬೇಕೆನಿಸಿತು. ಆದರೆ ಅವಳು ತಾನು ಯಾವ ಸ್ಥಿತಿಯಲ್ಲಿದ್ದೇನೋ ಹಾಗೆ ಸ್ವೀಕರಿಸಲು ಸಿದ್ಧಳಿದ್ದಾಳು, ಅಥವಾ ಅವಳಿಗೆ ಬೇಕಾದ ಸ್ಥಿತಿಯಲ್ಲಿದ್ದರೆ ಮಾತ್ರ ತನ್ನನ್ನು ಒಪ್ಪುತ್ತಾಳು ಎಂಬ ಜಿಜ್ಞಾಸೆಗೆ ಒಳಗಾದ. ಹಾಗಾದರೆ ಈ ದಿನ ಸ್ನೇಹಳನ್ನು ಕರೆದು ತರಲೆ ಎಂದು ಮತ್ತೆ ನೆನಪಿಸಿದ. ಖಂಡಿತ ಕರೆದುಕೊಂಡು ಬನ್ನಿ, ನಾನು ಸ್ನೇಹಳನ್ನು ಎದುರುಗೊಳ್ಳಲು ಕಾಯ್ತಾ ಇರುತ್ತೇನೆ. ಕಾಲೇಜಿನ ಮುಂದೆ ಕಾರಿನಿಂದ ಇಳಿಯುತ್ತಾ ನಿರ್ವಿಕಾರವಾಗಿ ನುಡಿದಳು ಅರ್ಚನಾ. ಆ ದಿನ ಅವಳ ಮನಸ್ಸು ಏಕಾಗ್ರತೆಯಿಂದ ಕೆಲಸದಲ್ಲಿ ಗಮನವಿಡಲು ಸಾಧ್ಯವಾಗದೆ ಬೇಗನೆ ಮನೆಗೆ ಮರಳಿ ಬಂದಾಗ ಪಾರ್ವತಮ್ಮನಿಗೆ ಆಶ್ಚರ್ಯವಾಗಲೇ ಇಲ್ಲ. ಅರ್ಚನಾಳ ಮುಖ ನೋಡುತ್ತಲೇ ಅವರಿಗೆ ಎಲ್ಲ ತಿಳಿದು ಹೋಯಿತು.
ಹುಷಾರಾಗಿ ಇದ್ದೀನಮ್ಮ ಎಂದು ವಿಚಾರಿಸಿಕೊಂಡ್ರು. ನಾನು ಸರಿಯಾಗಿ ಇದ್ದೀನಮ್ಮ, ಯಾಕೋ ಸ್ವಲ್ಪ ತಲೆ ನೋಯ್ತಾ ಇತ್ತು, ಪಾಠ ಮಾಡಲಾಗದೆ ಬಂದುಬಿಟ್ಟೆ. ಅಡುಗೆ ಮನೆಗೆ ಬಂದು ಒಂದು ಲೋಟ ತಣ್ಣೀರನ್ನು ಘಟಘಟನೆ ಕುಡಿದವಳೆ, ನಿನಗೆ ಗೊತ್ತೇನಮ್ಮ, ಸುನಿಲ್ ವಿದುರನಂತೆ ಎಂದಳು. ಓ, ಮಗಳ ಮನಸ್ಸಿನ ದುಗುಡಕ್ಕೆ ಇದೇನಾ ಕಾರಣ ಎಂದುಕೊಂಡ ಪಾರ್ವತಮ್ಮ ಅವಳ ಮುಖವನ್ನೇ ದಿಟ್ಟಿಸಿದಾಗ ಅರ್ಚನಾಳ ಕಣ್ಣುಗಳಲ್ಲಿ ಸುನಿಲ್ನ ಬಗ್ಗೆ ಇದ್ದ ಪ್ರೀತಿಯ ಕಾರಣ ಸಂದಿಗ್ಧತೆ ಸೆಲೆಯೊಡೆದಿತ್ತು. ಅದು ನಮಗೆ ಗೊತ್ತಿತ್ತಮ್ಮ ಎಂದರಾಕೆ. ಈ ಬಾರಿ ಆಶ್ಚರ್ಯಗೊಳ್ಳುವ ಸರದಿ ಅರ್ಚನಾಳದಾಯಿತು. ಹಾಗಾದರೆ ನನಗ್ಯಾಕಮ್ಮ ಹೇಳಲಿಲ್ಲ? ಈ ವಿಷಯವನ್ನು ಅವರೇ ನಿನಗೆ ತಿಳಿಸಲಿ ಎಂದು ನಾವು ಸುಮ್ಮನಿದ್ದೆ. ಈಗ ತಲೆ ಕೆಡಿಸ್ಕೊಳ್ಳದೆ ಈ ಕಾಫಿ ಕುಡಿದು ನಿಮ್ಮ ತಂದೆಯೊಂದಿಗೆ ಮಾತನಾಡುತ್ತಿರು. ಬೇಗನೆ ಅಡುಗೆ ಮುಗಿಸ್ತೇನೆ. ಊಟವಾದ ನಂತರ ಇದರ ಬಗ್ಗೆ ಮಾತನಾಡೋಣ ಎಂದರು. ಪಾರ್ವತಮ್ಮ ತಾವು ಮಗಳಿಗೆ ಸಲಹೆ ಕೊಡುವುದಕ್ಕೆ ಮುನ್ನ ಮಗಳೇ ಈ ಬಗ್ಗೆ ಚೆನ್ನಾಗಿ ಆಲೋಚಿಸಲಿ ಎಂದು ಆಶಿಸಿದ್ರು. ಅರ್ಚನಾ ತಂದೆಯ ಬಳಿ ಮಿಕ್ಕೆಲ್ಲ ವಿಷಯಗಳ ಬಗ್ಗೆ ಗಂಟೆಗಟ್ಟಲೆ ಚರ್ಚಿಸ್ತಾ ಇದ್ಲಾದ್ರೂ ತನಗೇನಾದರೂ ಬೇಕಿದ್ದಲ್ಲಿ ಅದನ್ನು ತಾಯಿಯ ಮುಂದೆ ಮಾತ್ರ ಆಡುತ್ತಿದ್ಲು. ಈ ವಿಷಯದಲ್ಲಿ ತಮಗಿಂತ ಪಾರ್ವತಿಯೇ ಚೆನ್ನಾಗಿ ವಿಮರ್ಶಿಸಿ ಸಲಹೆ ನೀಡುತ್ತಾಳೆ ಎಂದು ತಿಳಿದಿದ್ರಿಂದ ಶಿವಮೂರ್ತಿಗಳು ಈ ವಿಷಯದ ಬಗ್ಗೆ ಮಗಳ ಬಳಿ ಹೆಚ್ಚಾಗಿ ಮಾತು ಬೆಳೆಸಲಿಲ್ಲ. ಜವಾಬ್ದಾರಿಯನ್ನು ಪಾರ್ವತಮ್ಮನಿಗೆ ಬಿಟ್ಟರು. ಎಂದಿನಂತೆ ಮಾಮೂಲಾಗಿ ಊಟ ಮುಗಿಯಿತು. ತಾಯಿಯ ಕೈಯಡುಗೆಯ ರುಚಿಯನ್ನು ತುಂಬ ಮೆಚ್ಚುತ್ತಿದ್ದ ಅರ್ಚನಾ ಮತ್ತಷ್ಟು ಕೇಳಿ ಬಡಿಸಿಕೊಂಡು ತಿಂದಳು. ಎಲ್ಲರೂ ಒಟ್ಟಾಗಿ ಊಟ ಮಾಡಿದ ಸಂತೃಪ್ತಿ ಅಲ್ಲಿ ತುಂಬಿತ್ತು. ಅನಂತರ ಉಳಿದ ಅಡುಗೆಯನ್ನು ಮುಚ್ಚಿಟ್ಟು ಮೇಜನ್ನು ಶುಚಿಗೊಳಿಸುವಲ್ಲಿ ಅರ್ಚನಾ ತಾಯಿಗೆ ನೆರವಾದ್ಲು. ಹೆಂಗಸರು ಕೆಲಸ ಮುಗಿಸಿ ಬರಲಿ ಎಂದು ಶಿವಮೂರ್ತಿಗಳು ಎಲೆ ಅಡಿಕೆ ಹಿಡಿದು ತಮ್ಮ ಮಲಗುವ ಕೋಣೆಯಲ್ಲಿ ಹೋಗಿ ಕುಳಿತರು. ಪತಿಗೆ ಎಲೆ ಮಡಿಸಿ ಕೊಡುತ್ತಾ ಪಾರ್ವತಮ್ಮ ಮಗಳೊಂದಿಗೆ ಮಾತಿಗೆಳಿದ್ರು. ಈಗ ನಿನ್ನ ಸಮಸ್ಯೆ ಏನಮ್ಮ? ಸುನಿಲ್ ವಿದುರ ಮಾತ್ರವಲ್ಲದೆ 2 ವರ್ಷದ ಮಗಳು ಇದ್ದಾಳಂತೆ, ಅದಕ್ಕೆ ಏನಾಯ್ತೀಗ ಎಂದರು. ಇದೇನು ಹೀಗೆ ಕೇಳ್ತಾ ಇದ್ದಿ? ಅರ್ಚನಾ ವಿವರಿಸತೊಡಗಿದ್ಲು. ಮದುವೆಯೇ ಬೇಡ ಬೇಡ ಅಂತಿದ್ದಳು. ಕೊನೆಗೆ ಹೋಗಿ ಹೋಗಿ ಸುನಿಲ್ನ ಪ್ರೀತಿಯಲ್ಲಿ ಸಿಕ್ಬಿದ್ದೆ. ಓ, ನಾನು ಒಬ್ಬ ವಿದುರನನ್ನು ಪ್ರೀತಿಸಬೇಕಿತ್ತೆ, ಅದು ಮಗಳಿರುವ ತಂದೆಯೇನು? ನನಗೆ ಏನೂ ತೋಚುತ್ತಿಲ್ಲ. ಪಾರ್ವತಮ್ಮ ನವಿರಾಗಿ ಮಗಳ ತಲೆಯನ್ನು ನೇವರಿಸುತ್ತಾ, ಅಲ್ಲಮ್ಮ ಅರ್ಚನಾ, ನೀನು ಯಾವಾಗಲೂ ಆಶಾವಾದಿಯಾಗಿದ್ದವಳು. ಸಮಸ್ಯೆಗಳನ್ನು ನೀನೇ ನಿವಾರಿಸಿಕೊಳ್ಳುತ್ತಿದ್ದ ರೀತಿ ಕಂಡು ನಾನೇ ಎಷ್ಟೋ ಸಲ ಅಚ್ಚರಿ ಪಡುತ್ತಿದ್ದೆ. ಕೆಲವು ಸಲ ಬಹಳ ಜಟಿಲವಾಗಿ ತೋರುವ ಸಮಸ್ಯೆಗಳಲ್ಲಿ ಒಮ್ಮೊಮ್ಮೆ ಏನು ತೊಡಕೆ ಇರುವುದಿಲ್ಲ, ಅದನ್ನು ಜಾಣ್ಮೆಯಿಂದ ಸರಿ ಮಾಡ್ಕೋಬೇಕು. ನೀನು ಬಯಸಿ ಬಯಸಿ ಸುನಿಲ್ನನ್ನು ಪ್ರೀತಿಸಿದೆ. ಪ್ರೀತಿ ಎನ್ನುವುದು ಹೇಗೆ ಬೆಳೆಯಿತು, ಯಾಕೆ ಬೆಳೆಯಿತು ಎನ್ನುವುದು ತರ್ಕಕ್ಕೆ ನಿಲುಕದ ವಿಷಯ. ಪ್ರೀತಿಸುವುದು ಹೆಚ್ಚಲ್ಲ, ಅದೇ ವ್ಯಕ್ತಿಯಿಂದ ಪ್ರೇಮಿಸಲ್ಪಡುವುದು ಮಹತ್ವದ ಸಂಗತಿ. ಅದೆಲ್ಲ ಸರಿಯಮ್ಮ, ಅವರು ವಿದೂರ ಎಂಬುದನ್ನು ನಾನು ಸ್ವೀಕರಿಸುತ್ತೇನೆ. ಆದರೆ ಅಮ್ಮ, ಅವರ ಮಗಳನ್ನು ನಾನು ಹೇಗೆ ಒಪ್ಪಿಕೊಳ್ಳಲಿ? ಹಾಗಾದ್ರೆ ಇನ್ನು ಮುಂದೆ ಅವರನ್ನು ನೋಡುವುದು, ಪ್ರೀತಿಸುವುದನ್ನು ಬಿಟ್ಟು ಬಿಡು, ಪಾರ್ವತಮ್ಮ ಎಚ್ಚರಿಸಿದ್ರು. ಅದು ಸಾಧ್ಯವೇ ಇಲ್ಲ. ಸುನಿಲ್ರನ್ನು ಬಿಟ್ಟು ಬೇರೆ ಯಾವ ಗಂಡಸನ್ನು ನಾನು ಮದುವೆಯಾಗಲು ಸಾಧ್ಯವಿಲ್ಲ. ನೀನವರನ್ನು ಅಷ್ಟೊಂದು ಪ್ರೀತಿಸ್ತೀಯ? ಎಲ್ಲದಕ್ಕಿಂತ ಮಿಗಿಲಾಗಿ ಅಮ್ಮ, ಎಲ್ಲಕ್ಕಿಂತ ಹೆಚ್ಚಾಗಿ. ಆದರೆ ನಾನವರನ್ನು ಉತ್ಕಟವಾಗಿ ಪ್ರೀತಿಸುವ ಹಾಗೆ ಅವರು ನನ್ನನ್ನು ಪ್ರೀತಿಸಲು ಸಾಧ್ಯವೇ? ಅದು ಬೇರೊಬ್ಬ ಹೆಂಗಸಿಗೆ ಹುಟ್ಟಿದ ಮಗಳಿಗೆ ತಂದೆಯಾದ್ರಿಂದ ನನಗೆ ಪ್ರೀತಿ ಸಿಗುತ್ತದೆಯೇ? ಆ ಹುಡುಗಿ ನಮ್ಮಿಬ್ಬರ ಮಧ್ಯೆ ದೊಡ್ಡ ತೊಡಕಾಗಿ ನಿಂತಿದ್ದಾಳೆ. ಅರ್ಚನಾ, ನಾನು ನಿನ್ನನ್ನು ಹೆರುವ ಮೊದಲು ನಿಮ್ಮ ತಂದೆಯನ್ನು ಮಾತ್ರ ಪ್ರೀತಿಸ್ತಾ ಇದ್ದೆ. ಅದಕ್ಕಾಗಿ ನಿನಗೆ ಪ್ರೀತಿ ಕಡಿಮೆ ಮಾಡಿದ್ದೇನಾ? ಅಥವಾ ಅವರನ್ನು ನಾನು ನಿರ್ಲಕ್ಷಿಸಿದ್ದೇನಾ? ನೀನು ನಮ್ಮಿಬ್ಬರನ್ನು ಬೇರೆ ಬೇರೆಯಾಗಿ ಪ್ರೀತಿಸುತ್ತೀಯ. ಮಗು, ಪ್ರೀತಿ ಎನ್ನುವುದು ಸೇರು ಪಾವುಗಳಲ್ಲಿ ಅಳೆದು ಹಂಚುವಂಥದ್ದಲ್ಲ. ಅದು ಸದಾ ಉಕ್ಕಿ ಹರಿವ ನದಿಯಂತೆ ಎಂದು ಭತ್ತದ ಬಟ್ಟಲು. ನೀನು ಪ್ರೀತಿಯನ್ನು ಹಂಚಿದಷ್ಟು ಅದು ಮನಸ್ಸಿನಲ್ಲಿ ಮತ್ತಷ್ಟು ಉಕ್ಕಿ ಬರುತ್ತದೆ. ಕೂಡಿ ಬಾಳಿದರೆ ಕೋಟಿ ಸುಖ ಎಂದು ಗೊತ್ತಿಲ್ಲವೇ? ಸುನಿಲ್ ತಮ್ಮ ಮಗಳನ್ನು ಮಮತೆಯಿಂದ ನೋಡಿಕೊಳ್ಳುತ್ತಾರೆ ಎಂದ ಮಾತ್ರಕ್ಕೆ ಅವರು ನಿನ್ನನ್ನು ಪ್ರೀತಿಸುವುದಿಲ್ಲ ಎಂಬುದು ಮೂರ್ಖತನ. ಆ ಮಗುವಿನ ವಿಷಯವಾಗಿ ಒಂದು ತೊಡಕು ಎಂದು ಹೇಳಿದೆಯಲ್ಲ, ಅದು ತಪ್ಪು. ಅವಳು ನಿಮ್ಮಿಬ್ಬರ ಒಲವಿನ ಬಾಂಧವ್ಯಕ್ಕೆ ಸುವರ್ಣ ಸೇತುವೆಯಾಗಿ ಬರಲಿದ್ದಾಳೆ. ಮಗುವಿನ ಮಮತೆಯಲ್ಲಿ ಮತ್ಸರವಿರಲು ಸಾಧ್ಯವೇ? ಅರ್ಚನಾ, ಇದರ ಬಗ್ಗೆ ಮತ್ತಷ್ಟು ಯೋಚಿಸು. ನಿರ್ಧಾರ ನಿನ್ನ ಭವಿಷ್ಯಕ್ಕೆ ಬುನಾದಿಯಾಗಲಿದೆ. ನೀನು ಬಯಸಿದ, ನಿನ್ನನ್ನು ಪ್ರೀತಿಸ್ತಾ ಇರುವ ಗಂಡಸನ್ನೇ ಮದುವೆಯಾಗುತ್ತಿದ್ದಿ ಎಂಬುದನ್ನು ಮಾತ್ರ ಮರಿಬೇಡ. ತಾಯಿಯಿಂದ ಬಂದ ಸಲಹೆಗಳನ್ನು ಎಚ್ಚರಿಕೆಯಿಂದ ಕೇಳಿಸಿಕೊಂಡ ಅರ್ಚನಾ ಅನಂತರ ತನ್ನ ರೂಮಿಗೆ ಹೋದ್ಲು. ಪಾರ್ವತಮ್ಮನು ಮಗಳಿಗೆ ಸೂಕ್ತವಾದ ಸಲಹೆಗಳನ್ನೇ ಕೊಟ್ಟಿದ್ದೇನೆ, ಮಗಳು ಸಹ ಒಳ್ಳೆಯ ನಿರ್ಧಾರಕ್ಕೆ ಬರುತ್ತಾಳೆ ಎಂಬ ವಿಶ್ವಾಸದಿಂದ ಮಲಗಲು ಹೊರಟರು.
ತನ್ನ ಹಾಸಿಗೆಯಲ್ಲಿ ಉರುಳಿದ ಅರ್ಚನಾ ಮೊದಲಿನಿಂದ ಜರುಗಿದ ಘಟನೆಗಳನ್ನು ಚಿತ್ರಿಸಿಕೊಳ್ಳತೊಡಗಿದಳು. ತಾಯಿಯ ಮಾತುಗಳನ್ನು ನೆನಪಿಸಿಕೊಂಡಳು. ಸುನಿಲ್ನ ಒಂದು ಪ್ರೇಮಮಯ ಕಣ್ಣೋಟಕ್ಕಾಗಿ ಅವಳ ಹೃದಯ ಕಾತುರತೆಯಿಂದ ನಿರೀಕ್ಷಿಸ್ತಾಯಿತು. ಅಂತಹ ಪವಿತ್ರ ಪ್ರೀತಿ ಸಂತೋಷಗಳನ್ನು ಕಳೆದುಕೊಳ್ಳಲು ಅವಳು ಸುತಾರಾಮ್ ತಯಾರಿರಲಿಲ್ಲ. ಮಕ್ಕಳಿಗೆ ಬೇಕಾದುದೆಲ್ಲ ಮಮತೆ, ವಾತ್ಸಲ್ಯ. ಅವರಿಗೆ ಗೊತ್ತಿರುವುದೆಲ್ಲ ಮಮತೆಯ ನಾಲ್ನುಡಿಗಳಷ್ಟೇ. ತಟ್ಟನೆ ಅರ್ಚನಾಳಿಗೆ ತನ್ನ ಬಗ್ಗೆಯೇ ಕೆಡುಕೆನಿಸಿತು. ಅವಳು ಸ್ತ್ರೀ ಸಹಜ ಮಾತ್ಸರ್ಯಕ್ಕೊಳಗಾಗಿ ಪತಿಯ ಪ್ರೀತಿ ತನಗೆ ಮಾತ್ರ ಮೀಸಲಾಗಿರಲಿ ಎಂದು ಮಗುವನ್ನು ದ್ವೇಷಿಸುವ ಸ್ವಾರ್ಥಿಯಾಗಿದ್ದಳು. ಹೌದು, ತಾಯಿ ಹೇಳಿದ್ದೆಲ್ಲ ಅಕ್ಷರಶಃ ನಿಜ. ಪ್ರೀತಿ ಎನ್ನುವ ಹೊಳೆಗೆ ಎಲ್ಲಾದರೂ ಮಿತಿಯುಂಟೆ. ಇದನ್ನೆಲ್ಲ ಚಿಂತಿಸಿ ಸುನಿಲ್ ತನಗೆ ಯಾವ ವಿಷಯವನ್ನು ಮೊದಲೇ ಹೇಳಿಲ್ವೇನೋ ಎಂದು ಅನಿಸಿದಾಗ ತಾನು ಮತ್ತಷ್ಟು ಕುಬ್ಜಳಾದಂತೆ ಭಾವಿಸಿದಳು. ಆಗ್ಲೇ ಅವಳು ತಟ್ಟನೆ ನಿರ್ಣಯ ಕೈಗೊಂಡಳು. ದೊಡ್ಡ ಭಾರವೊಂದು ಭುಜದಿಂದ ಇಳಿದಂತಾಗಿ ಹಾಯಾಗಿ ಮಲಗಿ ಸಣ್ಣ ನಿದ್ದೆ ತೆಗೆದಳು. ಸಂಜೆ 5 ಗಂಟೆಯ ಹೊತ್ತಿಗೆ ಅರ್ಚನಾ ಲಕ್ಷಣವಾಗಿ ಸೀರೆ ಉಟ್ಕೊಂಡು ಅಲಂಕೃತಳಾಗಿ ಸುನಿಲ್ ಮತ್ತವನ ಮಗಳ ಬರುವಿಕೆಗೆ ಕಾದಳು. ಸ್ವಲ್ಪ ಹೊತ್ತಿಗೆಲ್ಲ ಹಸಿರು ಮಾರುತಿ ಅವರ ಮನೆಯ ಮುಂದೆ ಬಂದು ನಿಂತಿತು. ತನ್ನ ಬಲಿಷ್ಠ ತೋಳುಗಳಲ್ಲಿ ಮಗಳನ್ನು ಎದೆಗವುಚಿಕೊಂಡು ಸುನಿಲ್ ನಡೆದು ಬಂದ. ಅವಳ ಮುಂದೆ ನಿಂತ. ಓ ಮುದ್ದಾದ ಮಗು! ಸ್ನೇಹಳ ಮುಖ ಕಂಡೊಡನೆ ಸಂಭ್ರಮದಿಂದ ಉದ್ಗರಿಸಿದ್ಲು ಅರ್ಚನಾ. ಮಗು ಬಹಳ ಮುದ್ದಾಗಿತ್ತು. ಅರಳಿದ ಬಟ್ಟಲು ಕಣ್ಣುಗಳು, ಗುಂಗುರು ಗುಂಗುರಾದ ದಟ್ಟ ಕಪ್ಪು ಕೂದಲು, ತುಂಬಿದ ಕೆನ್ನೆ ಗಲ್ಲಗಳು, ಪುಟ್ಟ ಕೈಗಳು. ಅರಳಿದ ಅರ್ಚನಾಳ ಮುಖ ಕಂಡೊಡನೆ ಸುನಿಲ್ಗೆ ತಾನು ಗೆದ್ದೆ ಎನಿಸಿತು. ತನ್ನ ಮಗಳನ್ನು ಅರ್ಚನಾ ಪ್ರೀತಿಯಿಂದ ಸ್ವಾಗತಿಸುತ್ತಾಳು ಇಲ್ವೋ ಎಂಬ ಅವನ ಅನುಮಾನ ಹೇಳ ಹೆಸರಿಲ್ಲದಂತೆ ಹೋಯಿತು. ತನ್ನನ್ನೇ ಕುತೂಹಲದಿಂದ ದಿಟ್ಟಿಸುತ್ತಿದ್ದ ಸ್ನೇಹಾಳತ್ತ ನಸುನಗುತ್ತಾ ಕೈ ಚಾಚಿದಳು ಅರ್ಚನಾ. ಅರ್ಚನಾಳ ಮುಖದಲ್ಲಿದ್ದ ವಾತ್ಸಲ್ಯ ಭಾವವನ್ನು ಗುರುತಿಸಿದ ಮಗು ಸ್ವಲ್ಪವೂ ಕೊಸರಾಡದೆ ಅವಳ ಬಳಿ ಜಿಗಿದು ಬಂದಿತು. ಸುನಿಲ್, ಅರ್ಚನಾ ಇಬ್ಬರು ಅಂಗಳದಲ್ಲಿ ಹಾಕಿದ್ದ ಕುರ್ಚಿಗಳತ್ತ ಬಂದು ಕುಳಿತರು. ಒಂದು ಕ್ಷಣ ಇಬ್ಬರು ಮಾತಿಲ್ಲದೆ ಸಂತೋಷದಿಂದ ಮೂಕರಾಗಿದ್ದರು. ಒಂದು ಕ್ಷಣ ತಡೆದು ಸುನಿಲ್ ಮೃದುವಾಗಿ ಹೇಳಿದ, ಅರ್ಚನಾ, ನಾನು ನಿನಗೆ ಸ್ನೇಹ ಹಾಗೂ ಅವಳ ತಾಯಿಯ ಬಗ್ಗೆ ಮೊದಲೇ ತಿಳಿಸಬೇಕು ಅಂದುಕೊಳ್ಳುತ್ತಿದ್ದೆ. ಆದರೆ ನನಗೆ ಅರಿಯದೆ ಒಂದು ಭೀತಿ ಕಾಡುತ್ತಿತ್ತು. ನನ್ನ ಮನಸ್ಸಿನ ಆಳದಲ್ಲಿ ನಾನು ಈ ವಿಷಯವನ್ನು ನಿನಗೆ ತಿಳಿಸಿದ ತಕ್ಷಣ ನಿನ್ನನ್ನು ಕಳೆದುಕೊಳ್ಳಬೇಕಾಗುತ್ತದೆಯೇನೋ ಎಂದು ಬಹಳ ಹೆದರಿದ್ದೆ. ಅರ್ಚನಾ, ನಾನು ನಿನ್ನನ್ನು ನೋಡಿದ ಮೊದಲ ದಿನವೇ ಅದು ಒದ್ದೆ ಮುದ್ದೆಯಾಗಿ ನಿಂತಿದೆಯಲ್ಲ, ನನ್ನ ಹೃದಯವನ್ನು ಆಗಲೇ ನೀನು ಆಕ್ರಮಿಸಿ ಬಿಟ್ಟಿದ್ದೆ. ಲತಾಳನ್ನು ಕಳೆದುಕೊಂಡ ನಂತರ ನನ್ನನ್ನು ಮೊದಲ ಬಾರಿಗೆ ಆಕರ್ಷಿಸಿದ ಹೆಣ್ಣು ನೀನೆ. ಸುನಿಲ್ ಮುಖವನ್ನು ದಿಟ್ಟಿಸುತ್ತಿದ್ದ ಅರ್ಚನಾ ತೀರ್ಕೊಂಡ ಹೆಂಡತಿಯ ಹೆಸರನ್ನು ಉಚ್ಚರಿಸುವಾಗ ಅವನ ಮುಖದಲ್ಲಿ ಸುಳಿದ ನೋವನ್ನು ಗಮನಿಸಿದಳು. ಅರ್ಚನಾ ಅವನ ಬಲಿಷ್ಠ ಹಸ್ತಗಳನ್ನು ತನ್ನ ಹಸ್ತಗಳಲ್ಲಿ ತೆಗೆದುಕೊಳ್ಳುತ್ತಾ, ಸುನಿಲ್, ಲತಾರಿಗೆ ಏನಾಗಿತ್ತು ಎಂದು ಕೇಳಿದಳು. ಸ್ನೇಹಳ ಹೆರಿಗೆಯಲ್ಲೇ ಲತಾ ಬಹಳ ಕಷ್ಟ ಅನುಭವಿಸಿದ್ಲು. ಅನಂತರ 1 ವಾರ ಕಳೆದ ಮೇಲೆ ಜಾಯಿಂಡಿಸ್ಗೆ ತುತ್ತಾಗಿ ಬಹಳ ನರಳಿ ಹೋಗ್ಬಿಟ್ಲು. ಓ ಅರ್ಚನಾ, ನಾನವಳನ್ನು ಎಷ್ಟು ಪ್ರೀತಿಸ್ತಾ ಇದ್ದೆ ಗೊತ್ತಾ? ಅವಳು ತೀರಿಕೊಂಡಾಗ ಪ್ರಪಂಚವೇ ಶೂನ್ಯವಾಗಿ ತೋರಿತು. ಸ್ನೇಹಳಿಗಾಗಿ ಬದುಕುಳಿದೆ. ಅವನು ನಸು ನಗುತ್ತಲಿದ್ದ ಸ್ನೇಹಳ ಮುಖವನ್ನು ದಿಟ್ಟಿಸಿದ. ಅವನಿಗೆ ಪ್ರೀತಿ ಉಕ್ಕಿ ಬಂತು. ಅರ್ಚನಾಳ ಮಡಿಲಲ್ಲಿ ಹಾಯಾಗಿ ಹೊರಗಿದ್ದ ಪುಟ್ಟ ಸ್ನೇಹ ಯಾವುದೇ ಜಂಜಾಟಗಳನ್ನು ಅರಿಯದೆ ಹಾಯಾಗಿ ಅರ್ಚನಾಳ ಕೈ ಬಳೆಯೊಂದಿಗೆ ಆಡ್ತಾ ಇದ್ಲು. ಸ್ನೇಹಾಳಿಂದ ಅರ್ಚನಾಳತ್ತ ನೋಟ ಹರಿಸಿದ ಸುನಿಲ್ ಸಂತೃಪ್ತಿಯ ನಗೆ ನಕ್ಕ. ಅದನ್ನು ಕಂಡು ಅರ್ಚನಾಳ ಹೃದಯ ತುಂಬಿ ಬಂದಿತು. ತಾನು ಕೈಗೊಂಡ ಸಮರ್ಪಕ ನಿರ್ಣಯದ ಬಗ್ಗೆ ಅವಳಿಗೆ ಹೆಮ್ಮೆ ಎನಿಸಿತು. ಸುನಿಲ್ ಮುಂದುವರಿಸಿದ, ನಾನು ನಿನ್ನನ್ನು ನೋಡಿದಾಗ ನನ್ನ ಮನಸ್ಸಿಗೆ ಸರಿಯಾಗಿ ಸ್ಪಂದಿಸುವ ನನ್ನ ವೇದನೆಯನ್ನು ಅರ್ಥೈಸಿಕೊಂಡು ನನ್ನ ಹೃದಯದ ಕರೆಗೆ ಓಗೊಡುವ ಸ್ನೇಹಳಿಗೆ ಮಮತಾಮಯಿ ತಾಯಿಯಾಗುವ ಹೆಣ್ಣು ನೀನೇ ಎಂದು ತೋರಿತು. ಲತಾಳ ಜಾಗವನ್ನು ನೀನು ಮಾತ್ರ ತುಂಬಬಲ್ಲೆ. ನಾನು ನಿನ್ನನ್ನು ಲತಾಳೆಂದು ಭ್ರಮಿಸಿದ್ದೆ. ಆದರೆ ಲತಾಳಿಗಿಂತ ಚೆಲುವು, ನಡತೆ, ಸ್ವಭಾವದಲ್ಲಿ ನೀನು ಬಹಳ ಭಿನ್ನವಾಗಿದ್ದಿ. ನಾನು ವಿಶ್ವಾಸವಿಟ್ಟು ನಿನ್ನನ್ನು ಪ್ರೀತಿಸಿದೆ. ನನ್ನ ಹೃದಯದ ತುಡಿತಕ್ಕೆ ನೀನು ದ್ರೋಹವೆಸಗಲಿಲ್ಲ. ಅವನಲ್ಲಿ ಉಕ್ಕಿ ಬಂದ ಭಾವೋದ್ವೇಗವನ್ನು ತಾಳಲಾಗದೆ ಪರವಶತೆಯಿಂದ ಅವಳ ಕೈಗಳನ್ನು ತೆಗೆದುಕೊಳ್ಳುತ್ತಾ, ಅರ್ಚನಾ, ನಾನು ನಿನ್ನನ್ನು ಲತಾಳಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತೇನೆ ಎಂದ. ಮಡಿಲಲ್ಲಿದ್ದ ಸ್ನೇಹಾಳನ್ನು ತಟ್ಟುತ್ತಿದ್ದ ಅರ್ಚನಾ ಸುನಿಲ್ನ ಕಳಕಳಿಯ ಪ್ರಾಮಾಣಿಕತೆ, ಆತ್ಮ ನಿವೇದನೆ, ಪುಳಕಗೊಳ್ಳುತ್ತಿರುವ ಅವನ ಮೈಮನಗಳನ್ನು ಕಂಡು ತಾನು ರೋಮಾಂಚಿತಳಾದ್ಲು. ಅವಳ ಹೃದಯ ಧನ್ಯತೆಯಿಂದ ತುಂಬಿ ಬಂದಿತು. ಇಂತಹ ಒಬ್ಬ ಗಂಡಸಿನ ಪ್ರಾಮಾಣಿಕ ಪ್ರೀತಿಗಾಗಿಯೇ ತಾನು ಹಲವು ಗಂಡುಗಳನ್ನು ತಿರಸ್ಕರಿಸಿದ್ದಲ್ವೇ?
ಅವನ ಆತ್ಮವಿಶ್ವಾಸ ತುಂಬಿದ ನುಡಿಗಳು, ಪ್ರೀತಿಗೆ ತನ್ನ ಜೀವವನ್ನು ಬೇಕಾದರೂ ಆ ಗಳಿಗೆಯಲ್ಲಿ ಅವನಿಗೆ ಸಮರ್ಪಿಸಲು ಅವಳು ಸಿದ್ಧಳಾದ್ಲು. ಪರಶತೆಯಿಂದ ಅವಳ ಕೈಗಳನ್ನು ತನ್ನ ಕೆನ್ನೆಗೊತ್ತಿಕೊಳ್ಳುತ್ತಿದ್ದವನ ಮನಸ್ಥಿತಿಯನ್ನು ಅರಿತವಳಂತೆ ಅರ್ಚನಾ ಅವನ ಎದೆಗೊರಗಿ ತನ್ನ ಮೈಮರೆತಳು. ಬಾಗಿಲ ಬಳಿ ನಿಂತು ಈ ಅಪೂರ್ವ ದೃಶ್ಯವನ್ನು ವೀಕ್ಷಿಸಿದ ಶಿವಮೂರ್ತಿ ದಂಪತಿಗಳು ಸಂತೃಪ್ತಿಯಿಂದ ನಕ್ಕರು. ಒಂದು ಕ್ಷಣದಲ್ಲಿ ಅವರು ತಂದೆ ತಾಯಿಗಳಿಂದ ಅತ್ತೆ ಮಾವಂದಿರಲ್ಲದೆ ಸ್ನೇಹಳಿಗೆ ಅಜ್ಜಿ ತಾತ ಕೂಡ ಆದರು. ಅಂತೂ ಕೊನೆಗೆ ಅರ್ಚನಾ ತಾನು ಪ್ರೀತಿಸುತ್ತಿದ್ದ ಗಂಡಸನ್ನು, ಅದಕ್ಕಿಂತ ಮಿಗಿಲಾಗಿ ತನ್ನನ್ನು ಪ್ರೀತಿಸುವ ಗಂಡಸಿನೊಡನೆ ವಿವಾಹವಾಗಲು ಸಮ್ಮತಿ ಇತ್ತಳು. ಸ್ನೇಹ, ಅರ್ಚನಾ, ಸುನಿಲ್ ಒಟ್ಟಾಗಿ ಒಲವಿನ ಬಾಂಧವ್ಯದ ಬಿಗಿತಕ್ಕೆ ಕಂಕಣ ಬದ್ಧರಾಗಿರಲು ಬಯಸಿದರು. ಈ ಕಥೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು.